ನರಿ ಮತ್ತು ಕೊಕ್ಕರೆಯ ಕಥೆ. ನರಿ ಮತ್ತು ಕೊಕ್ಕರೆಯ ಕಥೆಯು ಜಾಣ್ಮೆ ಮತ್ತು ಪ್ರತೀಕಾರದ ಬಗ್ಗೆ ಹೇಳುವ ಒಂದು ಪ್ರಸಿದ್ಧ ನೀತಿಕಥೆಯಾಗಿದೆ. ಒಂದು ಕಾಡಿನಲ್ಲಿ ನರಿ ಮತ್ತು ಕೊಕ್ಕರೆ ಒಳ್ಳೆಯ ಸ್ನೇಹಿತರಾಗಿದ್ರು. ದಿನವೂ ಒಬ್ಬರಿಗೊಬ್ಬರು ಭೇಟಿ ಮಾಡಿ ಪರಸ್ಪರ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ರು. ಒಮ್ಮೆ ನರಿಯು ತನ್ನ ಕುತಂತ್ರಿ ಬುದ್ಧಿಯನ್ನು ಉಪಯೋಗಿಸಿ ಕೊಕ್ಕರೆಯನ್ನು ಊಟಕ್ಕೆ ತನ್ನ ಮನೆಗೆ ಕರೆಯಿತು. ಗೆಳೆಯ ಕೊಕ್ಕರೆ, ನಾವಿಬ್ಬರೂ ಒಳ್ಳೆಯ ಸ್ನೇಹಿತರು. ನಮ್ಮ ಸ್ನೇಹವು ಮಾತಿಗಷ್ಟೇ ಸೀಮಿತವಾಗಿರುವುದು ಬೇಡ. ಅದಕ್ಕೆಂದೇ ನಾನು ನಿನ್ನನ್ನು ನನ್ನ ಮನೆಗೆ ಊಟಕ್ಕೆ ಕರೆಯಲೆಂದು ಬಂದಿರುವೆ. ನೀನು ತಪ್ಪದೇ ಬರಬೇಕು ಎಂದಿತು. ನರಿಯ ಕುತಂತ್ರವನ್ನು ತಿಳಿಯದೆ ಕೊಕ್ಕರೆಯು ನರಿಯ ಮನೆಗೆ ಊಟಕ್ಕೆ ಹೋಯಿತು. ನರಿಯು ಅಗಲವಾದ ಪಾತ್ರೆಯಲ್ಲಿ ಕೊಕ್ಕರೆಗೆ ಊಟವನ್ನು ಬಡಿಸಿತು. ಪಾಪ, ಉದ್ದನೆಯ ಕೊಕ್ಕನ್ನು ಹೊಂದಿದ್ದ ಕೊಕ್ಕರೆಗೆ ಅಗಲವಾದ ಪಾತ್ರೆಯಲ್ಲಿ ತಿನ್ನಲು ಆಗಲಿಲ್ಲ. ನರಿಯು ಕೊಕ್ಕರೆಯ ಮುಂದೆ ಊಟವು ತುಂಬಾ ಚೆನ್ನಾಗಿದೆ ಎಂದು ಚಪ್ಪರಿಸುತ್ತಾ ತಿನ್ನತೊಡಗಿತು. ಕೊಕ್ಕರೆಯು ಬೇಸರದಿಂದ ಮನೆಗೆ ಹಿಂದಿರುಗಿತು. ಹೀಗೆ ಕೆಲವು ದಿನಗಳು ಕಳೆದವು. ನರಿ ಮಾಡಿದ ಕೆಲಸಕ್ಕೆ ಪ್ರತಿಯಾಗಿ ಕೊಕ್ಕರೆಯು ನರಿಗೆ ಪಾಠವನ್ನು ಕಲಿಸಲು ಒಂದು ಉಪಾಯವನ್ನು ಮಾಡಿತು. ಒಂದು ದಿನ ಕೊಕ್ಕರೆಯು, ಗೆಳೆಯ, ನೀನು ನಮ್ಮ ಮನೆಗೆ ಊಟಕ್ಕೆ ಬರದೆ ಬಹಳ ದಿನಗಳಾದವು. ಇಂದು ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಎಂದಿತು. ಅದಕ್ಕೆ ನರಿಯು ಒಪ್ಪಿಕೊಂಡಿತು. ಅದರಂತೆ ನರಿಯು ಕೊಕ್ಕರೆಯ ಮನೆಗೆ ಊಟಕ್ಕೆ ಹೋಯಿತು. ಕೊಕ್ಕರೆಯು ರುಚಿಯಾದ ಆಹಾರವನ್ನು ತಯಾರಿಸಿ ಉದ್ದನೆಯ ಹೂಜಿಯಂತಹ ಪಾತ್ರೆಯಲ್ಲಿ ಆಹಾರವನ್ನು ಬಡಿಸಿತು. ನರಿಗೆ ಅದರಲ್ಲಿ ಬಾಯನ್ನು ಹಾಕಿ ತಿನ್ನಲು ಸಾಧ್ಯವಾಗಲಿಲ್ಲ. ಕೊಕ್ಕರೆಯು ತನ್ನ ಉದ್ದವಾದ ಕೊಕ್ಕುಗಳಿಂದ ಹೂಜಿಯ ಆಹಾರವನ್ನು ತಿನ್ನತೊಡಗಿತು. ನರಿಯು ತಾನು ಹಿಂದೆ ಕೊಕ್ಕರೆಗೆ ಮಾಡಿದ ಅವಮಾನವನ್ನು ನೆನಪಿಸಿಕೊಳ್ಳುತ್ತಾ ಹಸಿವಿನಿಂದ ಮನೆಗೆ ಮರಳಿತು. ಹೀಗೆ ಕೊಕ್ಕರೆಯೂ ಊಟ ಬಡಿಸಿ ನರಿಗೆ ಪಾಠ ಕಲಿಸುತ್ತದೆ. ಕಥೆಯ ನೀತಿ: ನಾನು ಬೇರೆಯವರಿಗೆ ಕೆಟ್ಟದ್ದನ್ನು ಬಯಸಿದರೆ ನಮಗೂ ಕೂಡ ಕೆಟ್ಟದ್ದಾಗುತ್ತದೆ. ಅದಕ್ಕಾಗಿ ನಾವು ಎಲ್ಲರ ಬಗ್ಗೆಯೂ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು. ಯಾರಿಗೂ ಕೆಟ್ಟದ್ದನ್ನು ಬಯಸಬಾರದು.